ಇನ್ನು ಒಂದೇ ಒಂದು ಸ್ಥಾನ ಬಿಜೆಪಿ ಮತ್ತು ಜೆಡಿಎಸ್ಗೆ ಸಿಗತ್ತೆ. ಅದು ಯಾರಿಗೆ ಅನ್ನೋದು ಪ್ರಶ್ನೆ. ದೇವೇಗೌಡರನ್ನ ಕಂಟಿನ್ಯೂ ಮಾಡಲಾಗತ್ತಾ? ಇದೆಲ್ಲ ಪ್ರಶ್ನೆಗಳಿದಾವೆ. ಬಿಜೆಪಿ ಜೆಡಿಎಸ್ ಮಧ್ಯೆ ಮತ್ತೊಂದು ಜಟಾಪಟಿಗೆ ವೇದಿಕೆ ಫಿಕ್ಸ್ ಆಗಿದೆ. ಯಾರು ಮೈತ್ರಿಯಿಂದ ಆಯ್ಕೆಯಾಗೋರು ಯಾರು? ಸಂಖ್ಯಾಬಲದ ಆಧಾರದಲ್ಲಿ ಬಿಜೆಪಿಗೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇದೆ. ಜೆಡಿಎಸ್ಗೆ ಇಲ್ಲ ನಂಬರ್. ಸೊ ಯಾರನ್ನು ಕಳಿಸ್ತಾರೆ? ಮೈತ್ರಿಯಿಂದ ಕಳಿಸಲಾಗುತ್ತೋ ಅಥವಾ ಬಿಜೆಪಿ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಲಾಗುತ್ತೋ? ದೇವೇಗೌಡರನ್ನ ಮುಂದುವರಿಸಲಾಗತ್ತಾ? ಇದೆಲ್ಲ ಪ್ರಶ್ನೆಗಳು. 94 ವರ್ಷದ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಆಯ್ಕೆಯಾಗ್ತಾರಾ ಅನ್ನುವಂಥ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಆನಂದ್ ಬೈದನ್ ಮನೆ ನೇರ ಸಂಪರ್ಕದಲ್ಲಿ. ಆನಂದ್, ಈಗ ಎರಡೂ ಕಡೆ ಏನೆಲ್ಲ ಲೆಕ್ಕಾಚಾರಗಳಾಗ್ತಾ ಇದೆ? ರಾಜ್ಯಸಭಾ ಚುನಾವಣೆಗೆ ಅಧಿಕೃತವಾಗಿರುವಂತಹ ಅಧಿಸೂಚನೆ ಪ್ರಕಟಗೊಂಡಿದೆ. ಜೂನ್ 18ರಂದು ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. 4 ಸ್ಥಾನಗಳು ನಡೀತಕ್ಕಂಥ ಚುನಾವಣೆ ಸಹಜವಾಗಿಯೇ 2 ರಾಜಕೀಯ ಪಕ್ಷಗಳಲ್ಲದೆ JDSನಲ್ಲೂ ಕೂಡ ಸಂಚಲನಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಈ ಬಾರಿ ವಿಧಾನಸಭೆಯಲ್ಲಿರ್ತಕ್ಕಂಥ ಸಂಖ್ಯಾಬಲದ ಆಧಾರದಲ್ಲಿ ಕಾಂಗ್ರೆಸ್ಗೆ 3 ಸ್ಥಾನಗಳು ಅನಾಯಾಸವಾಗಿ ಸಿಗುತ್ತೆ. ಆದರೆ ಈಗಿರ್ತಕ್ಕಂಥ ಸಮಸ್ಯೆ ಅಂದರೆ ಮೈತ್ರಿಕೂಟ ಮಾಡ್ಕೊಂಡಿರ್ತಕ್ಕಂಥ BJP ಮತ್ತು JDSನಿಂದ ಯಾರು ರಾಜ್ಯಸಭಾ ಸದಸ್ಯರಾಗ್ತಾರೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಹೆಚ್ಚಾಗಿದೆ. ಯಾಕೆಂದರೆ ಈಗಾಗಲೇ ದೇವೇಗೌಡರು ತಮ್ಮ ಅವಧಿಯನ್ನು ಮುಕ್ತಾಯ ಮಾಡ್ತಿದ್ದಾರೆ. ಜೂನ್ 25ಕ್ಕೆ ಅವರ ಅವಧಿ ಮುಕ್ತಾಯ ಆಗ್ತದೆ. ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ, ದೇವೇಗೌಡರು, ನಾರಾಯಣ್ ಖೋರ್ಗೆ ಸೇರಿದಾಗೆ ಪ್ರಮುಖರೆಲ್ಲರೂ ಕೂಡ ಈ ನಿವೃತ್ತಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 4 ಸ್ಥಾನಗಳು ಚುನಾವಣೆ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುನರಾಯ್ಕೆ ಆಗೋದು ಬಹುತೇಕ ಖಚಿತವಾಗಿದೆ. ಇನ್ನುಳಿದಿರ್ತಕ್ಕಂಥ 2 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲಿ ಯಾರು ಅಂತಕ್ಕಂಥ ಚರ್ಚೆಗಳು ಮುಂದುವರೆದಿದೆ. ಲಭ್ಯ ಇರತಕ್ಕಂಥ ಮಾಹಿತಿಯ ಪ್ರಕಾರ AICCಯ ಅಧ್ಯಕ್ಷರ ಜೊತೆ AICCಯ ಪ್ರಮುಖ ನಾಯಕರೊಬ್ಬರನ್ನ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಕಳೆದ ಬಾರಿ 2 ವರ್ಷಗಳ ಹಿಂದೆ ಚುನಾವಣೆ ಆದಾಗ ಅಜಯ್ ಮಕ್ಕನ್ ಅವರನ್ನ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಕಳಿಸ್ಕೊಡ್ಲಾಗಿತ್ತು. ಈ ಬಾರಿಯೂ ಕೂಡ ಕರ್ನಾಟಕದಿಂದ AICC ಪ್ರತಿನಿಧಿ ಒಬ್ಬರು ಇರ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗಿದೆ. ಅದರ ಜೊತೆಗೆ ಇನ್ನೊಬ್ಬ ಯಾರು ಸದಸ್ಯರಿರ್ತಾರೆ ಅಂತಕ್ಕಂಥ ಚರ್ಚೆಗಳ ಬೆನ್ನಲ್ಲೇ ಮೈತ್ರಿಕೂಟದಲ್ಲಿ ಯಾವ ನಿರ್ಧಾರಗಳಾಗುತ್ತೆ ಅನ್ನೋದು ಕೂಡ ಈಗ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಸಂಖ್ಯಾಬಲದ ಆಧಾರದಲ್ಲಿ ಬಿಜೆಪಿಗೆ 1 ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ಪುನರಾಯ್ಕೆ ಮಾಡಬೇಕು ಅಂತಕ್ಕಂಥ ಕೂಗು ಇರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ನೊಂದಿಗೆ ದೇವೇಗೌಡರ ಸಂಪರ್ಕ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ ದೇವೇಗೌಡರನ್ನ ಪುನರಾಯ್ಕೆ ಮಾಡಬೇಕು, ಅವರ ಸೇವೆ ದೇಶಕ್ಕೆ ಬೇಕು ಅಂತಕ್ಕಂಥ ಚರ್ಚೆಗಳು ಶುರುವಾಗಿದೆ. ಇತ್ತೀಚೆಗೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನವೀನ್ ಅವರನ್ನು ಭೇಟಿ ಮಾಡಿ ಪ್ರಸಕ್ತ ರಾಜಕೀಯ ವಿದ್ಯಮಾನ ಚರ್ಚೆ ಮಾಡಿದರು. ದೇವೇಗೌಡರಿಗೆ ಒಂದು ಅವಕಾಶ ಕೊಡುವಂತೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಅದರ ಬೆನ್ನಲ್ಲೇ ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ದೇವೇಗೌಡರನ್ನ ಮತ್ತೆ ಪುನರಾಯ್ಕೆ ಮಾಡುವ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ. ಅವರು ತಮಗಿರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಪಕ್ಷದ ಓರ್ವ ನಾಯಕನಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಸದಾನಂದ ಗೌಡರಿಗೆ ಅವಕಾಶ ಆಗಬೇಕು ಅಂತೇಳಿ ಪಕ್ಷದ ಒಳಗಡೆ ಇರತಕ್ಕಂಥ ಗಟ್ಟಿ ಧ್ವನಿಯೊಂದು ಈಗಾಗಲೇ ಮೊಳಗಿದೆ. ಇದರ ಬೆನ್ನಲ್ಲೇ ಸದಾನಂದ ಗೌಡರ ಪರವಾಗಿ ಅಭಿಪ್ರಾಯಗಳನ್ನು ಕೂಡ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ವೀಕ್ಷಕರ ಸಮ್ಮುಖದಲ್ಲಿ ಅಭಿಪ್ರಾಯಗಳನ್ನು ಕೂಡ ಕೆಲ ನಾಯಕರು ಹಂಚಿಕೊಂಡಿದ್ದಾರೆ. ಹೀಗಾಗಿ ಬಿಜೆಪಿಯ ಕೇಂದ್ರ ನಾಯಕತ್ವ ಈ ಸಂಬಂಧಪಟ್ಟಾಗ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತ ಅನ್ನುವ ನಿರ್ಣಯವನ್ನು ಕೂಡ ಮಾಡಲಾಗಿದೆ. ಹಾಗಾಗಿ ದೇವೇಗೌಡರನ್ನ ಪುನರಾಯ್ಕೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಬಿಜೆಪಿ ಸಪೋರ್ಟ್ ಮಾಡುತ್ತಾ ಅಥವಾ ಬಿಜೆಪಿಯಿಂದ ಓರ್ವ ಅಭ್ಯರ್ಥಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರಾ? ಇವೆಲ್ಲವೂ ಕೂಡ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಕಾಂಗ್ರೆಸ್ ಅನಾಯಾಸವಾಗಿ 3 ಸ್ಥಾನಗಳನ್ನು ಪಡ್ಕೊಂಡ್ರೆ ಮೈತ್ರಿ ಕೂಡ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ಮತ್ತು JDSನಿಂದ ಯಾರು ರಾಜ್ಯಸಭಾ ಸದಸ್ಯರಾಗ್ತಾರೆ ಅಂತಕ್ಕಂಥ ಕುತೂಹಲ ಹೆಚ್ಚಾಗಿದೆ. ಈಗಿರ್ತಕ್ಕಂಥ ಲೆಕ್ಕಾಚಾರದಲ್ಲಿ ಬಿಜೆಪಿಗೆ ಅವಕಾಶ ಆಗೋದ್ರ ಬಗ್ಗೆ ಅಂತಿಮ ನಿರ್ಧಾರವನ್ನು ಕೇಂದ್ರ ನಾಯಕರು ತೆಗೆದುಕೊಳ್ತಾರೆ ಅನ್ನುವಂಥ ಮಾಹಿತಿಗಳು ಇದೆ. ಹಾಗಾಗಿ
ಆಡಳಿತಾರೂಢ ಪಕ್ಷಕ್ಕೆ ಬದಲಾಗಿ ಮೈತ್ರಿಕೂಟದಿಂದ ಯಾರು ರಾಜ್ಯಸಭಾ ಸದಸ್ಯರಾಗ್ತಾರೆ, ದೇವೇಗೌಡರಿಗೆ ಅವಕಾಶ ಸಿಗತ್ತಾ, ಇವೆಲ್ಲವೂ ಕೂಡ ಸಹಜವಾಗಿ ಚರ್ಚೆ ಕಾರಣ ಆಗಿದೆ. 94 ವರ್ಷದ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಮೈತ್ರಿಕೂಟದ ಅಧಿಕೃತ ಅಭ್ಯರ್ಥಿಯಾಗಿ ರಾಜ್ಯಸಭೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ನೀಡಲಾಗತ್ತಾ ಅಂತಕ್ಕಂಥದ್ದಕ್ಕೆ ಕೆಲವೇ ದಿನಗಳಲ್ಲಿ ಅದಕ್ಕೆ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಸಿಗುವ ಸಾಧ್ಯತೆಗಳಿದೆ. ರಕ್ಷಿತ್, ಧನ್ಯವಾದ ಆನಂದ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.